ತಂಜಾವೂರಿನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ಯಾಸ ಸ್ವೀಕಾರ ಮತ್ತು ಬೃಂದಾವನ ಮಹಿಮೆ. ನಮಸ್ಕಾರ ರಾಯರ ಭಕ್ತರೆ, ಇಂದು ನಾವು ಕೇಳಲಿರುವುದು ಜಗನ್ಮಂಗಳಕರವಾದಂತಹ ಒಂದು ಅದ್ಭುತ ಇತಿಹಾಸ. ಶಾಲಿವಾಹನ ಶಕೆ 1543ನೇ ದುರ್ಮತಿ ಸಂವತ್ಸರ ಪಾಲ್ಗುಣ ಶುಕ್ಲ ಬಿದಿಗೆಯೆಂದು ಕ್ರಿಸ್ತಶಕ 1621ರಂದು ಶ್ರೀ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನಾಧಿಪತಿಗಳು ಜ್ಞಾನ ನಾಯಕರು ಆದಂತಹ ಶ್ರೀ ಸುಧೀಂದ್ರ ತೀರ್ಥರು ಶ್ರೀ ವೆಂಕಟನಾಥಾಚಾರ್ಯರಿಗೆ ತಂಜಾವೂರಿನಲ್ಲಿ ಸನ್ಯಾಶ್ರಮವನ್ನ ಸ್ವೀಕರಿಸಲು ಆಜ್ಞಾಪಿಸಿ ಫಲ ಮಂತ್ರಾಕ್ಷತೆಯನ್ನ ಅನುಗ್ರಹಿಸುತ್ತಾರೆ. ಗುರುಗಳ ಅಪ್ಪಣೆಯಂತೆ ವೆಂಕಟನಾಥಾಚಾರ್ಯರು ತಂಜಾವೂರಿನಲ್ಲಿ ಕಾವೇರಿ ನದಿ ತೀರ ಪ್ರದೇಶವೊಂದರಲ್ಲಿ, ಅಂದರೆ ವಡಾವಾರು ತಂಜಾವೂರಿನಲ್ಲಿ ವೈದಿಕ ವಿಧಿ ಸಂಪ್ರದಾಯದಂತೆ ಸನ್ಯಾಶ್ರಮವನ್ನ ಸ್ವೀಕರಿಸುತ್ತಾರೆ. ನೂತನ ಯತಿಗಳಿಗೆ ಶ್ರೀ ಸುಧೀಂದ್ರ ತೀರ್ಥರು ಮಂತ್ರ ಮುದ್ರಾಧಾರಣ, ಗುರುಪದೇಶ, ಮಹಾಮಂತ್ರಗಳ ಉಪದೇಶ ಮಾಡಿ ಶ್ರೀ ರಾಘವೇಂದ್ರ ತೀರ್ಥರು ಎಂಬ ಅಭಿಧಾನದಿಂದ ಶಿಷ್ಯರಿಗೆ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಿ ಅನುಗ್ರಹಿಸುತ್ತಾರೆ. ಇದು ಜಗನ್ಮಂಗಳಕರವಾದಂತಹ ಇತಿಹಾಸ ಪ್ರಸಿದ್ಧವಾದಂತಹ ವಿಚಾರ. ಇನ್ನು ನಾವು 390 ವರ್ಷಗಳ ಹಿಂದೆ ನಾವು ಹೋಗೋಣ. ಹಿಂದೆ ತಂಜಾವೂರಿನಲ್ಲಿ ಕಾವೇರಿ ತೀರದ ಅದ್ಯಾವ ಪವಿತ್ರ ಸ್ಥಳದಲ್ಲಿ ಶ್ರೀ ಗುರುರಾಜರು ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಾಶ್ರಮವನ್ನ ಸ್ವೀಕರಿಸಿದರೋ ಆ ಪಾವನ ಸ್ಥಳದಲ್ಲಿಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವು ಕಂಗೊಳಿಸುತ್ತಿದೆ. ಸಹಸ್ರಾರು ಜನ ಭಕ್ತರು ಗುರುಗಳ ಸೇವೆ ಮಾಡಿ ಕಾಮಿತಾರ್ಥಗಳನ್ನ ಪಡೆದು ಸುಖಿಯಾಗಿದ್ದಾರೆ. ಅಲ್ಲಿ ಶ್ರೀರಾಯರ ಬೃಂದಾವನ ಪ್ರತಿಷ್ಠೆಯಾದದ್ದು ಹೇಗೆ, ಶ್ರೀ ಗುರುರಾಜರ ಮಹಿಮಾಧಿಪತಿಯಾದಂತಹ ರೂಪಕ ಅದ್ಭುತ ರಮ್ಯ ಕಥಾನಕ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ. ಇದು ನಡೆದ ಕಾಲ ತಂಜಾವೂರಿನಲ್ಲಿ ಶ್ರೀರಾಯರ ಅನುಗ್ರಹಕ್ಕೆ ಪಾತ್ರನಾಗಿ ಅವರಲ್ಲಿ ನಿರತಿಶೇಷ ಭಕ್ತಿಯಾದಂತಹ ಶ್ರದ್ಧೆಯನ್ನುಂಟು ಕೂಡಿದಂತಹ ವಿಜಯ ರಾಘವ ನಾಯಕನು ರಾಜ್ಯಭಾರವನ್ನ ಮಾಡುತ್ತಿರ್ತಾನೆ. ಆ ವಿಜಯ ರಾಘವ ನಾಯಕನಿಗೆ ಅಲ್ಲಿ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶಾಲಿವಾಹನ ಶಕೆ 1593 ಕ್ರಿಸ್ತಶಕ 1671ರ ವಿರೋಧಿಕೃತ ಸಂವತ್ಸರ ಶ್ರಾವಣ ಕೃಷ್ಣ ಬಿದಿಗೆ ಶುಕ್ರವಾರದಂದು ಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದರಿಂದ ಆತನಿಗೆ, ಆ ರಾಜನಿಗೆ ಅತ್ಯಂತ ದುಃಖಿತನಾಗಿರ್ತಾನೆ. ದಿನವೂ ಅವನು ಗುರುಗಳ ವಿಯೋಗದಿಂದ ದುಃಖದಿಂದ ಕಣ್ಣೀರಿಡ್ತಾ ಇರ್ತಾನೆ. ಕ್ರಿಸ್ತಶಕ 1671ರಲ್ಲಿ ಒಂದು ದಿನ ಮಹಾರಾಜರಿಗೆ ಶ್ರೀ ಗುರುರಾಜರು ಸ್ವಪ್ನದಲ್ಲಿ ದರ್ಶನ ಬಿಡ್ತಾರೆ. ಹೇಗಪ್ಪ ಅಂದ್ರೆ, ಕಾಷಾಯಾಂಬರ ದಂಡ ಕಮಂಡಲ ದ್ವಾದಶ ನಾಮ ಮುದ್ರಿಕ ಗಂಧಾಕ್ಷತೆಗಳಿಂದ ಅಲಂಕೃತವಾಗಿ ಅಭಯ ಪ್ರದಾನ ಮಾಡುತ್ತಾ ನಗೆ ಮುಖದಿಂದ ದರ್ಶನವಿತ್ತಂತಹ ಗುರುಗಳನ್ನ ಕಂಡು ಭಕ್ತಿ ಭಯದಿಂದ ರೋಮಾಂಚಕನಾಗಿ ಸಾಷ್ಟಾಂಗವೆರಗಿ, ಗುರುದೇವ, ನಮ್ಮನ್ನ ಅನಾಥನಾಗಿ ಮಾಡಿದ್ರಲ್ಲ, ಇದು ನಿಮಗೆ ನ್ಯಾಯವೇ ಅಂತ ವಿಜ್ಞಾಪಿಸ್ತಾನೆ. ಆಗ ಗುರುರಾಜರು ಮಂದಹಾಸವನ್ನ ಬೀರಿ, ರಾಜನ್, ಶ್ರೀಹರಿ ಸಂಕಲ್ಪಕ್ಕೆ ಎಲ್ಲರೂ ಕೂಡ ಬದ್ಧರಾಗಬೇಕಪ್ಪ. ಜನರ ಕಣ್ಣಿಗೆ ನಾವು ಕಾಣದಿದ್ದರೂ ಬೃಂದಾವನದಲ್ಲಿದ್ದು ಜಗತ್ತಿನ ಒಂದು ಜನತೆಗೆ ನಾವು ಕಲ್ಯಾಣಕ್ಕಾಗಿ ತಪೋನಿರತರಾಗಿದ್ದೇವೆ. ಮಾತ್ರವಲ್ಲ, ಕರದಲ್ಲಿಗೆ ಬಂದು ಪೂರೈಸುತ್ತೇವೆ. ಆದ್ದರಿಂದ ನೀನು ಚಿಂತಿಸಬೇಡ, ನಾವು ನಿಮ್ಮೂರಿಗೆ ಬರಲಾಶಿಸಿದ್ದೇವೆ. ಹಿಂದೆ ನಿನ್ನ ತಂದೆ ಕಾಲದಲ್ಲಿ ನಾವು ಇಲ್ಲಿ ಸನ್ಯಾಸವನ್ನ ಸ್ವೀಕರಿಸಿ ಸ್ಥಳವು ಮುಂದೆ ಜನರ ಇಷ್ಟಾರ್ಥವನ್ನಗೊಳಿಸುವಂತಹ ನಮ್ಮ ಬೃಂದಾವನ ಶೋಭಿಸಲಿದೆ. ನಾವು ಸನ್ಯಾಸ ದೀಕ್ಷೆ ಸ್ವೀಕರಿಸಿದ ಸ್ಥಳದಲ್ಲಿ ನೀನು ಒಂದು ಗುರುತನ್ನ ಏರ್ಪಡಿಸು ಎಂದು ಜ್ಞಾಪಿಸುತ್ತಾರೆ. ಆದರೆ ಮಹಾರಾಜರು, ಸ್ವಾಮಿ, ನೀವು ಹೇಳಿದ ಸ್ಥಳವು ಎಲ್ಲಿದೆಯೋ ನಾನರಿಯೇ, ಹೇಗೆ ಆ ಸ್ಥಳವನ್ನ ಗುರುತು ಏರ್ಪಡಿಸಲಿ ಅಂತ ಅಂದಾಗ ನಸುನಕು ಗುರುರಾಜರು, ನಾಯಕ, ನಾಳೆ ಸೂರ್ಯೋದಯವಾದಂತಹ ಮೇಲೆ ನೀನು ಕುದುರೆಯನ್ನೇರಿ ರಾಜಮಾರ್ಗದಲ್ಲಿ ಹೊರಡು. ಸ್ವಲ್ಪ ದೂರ ಸಾಗಿದ ಮೇಲೆ ಊರಿನ ಹೊರಭಾಗದಲ್ಲಿ ನಿನಗೆ ಒಂದು ಸರ್ಪವು ಕಾಣಿಸುತ್ತೆ. ನೀನು ಅದನ್ನ ಅನುಸರಿಸಿ ಹೊರಡು. ಅದು ಎಲ್ಲಿಗೆ ಅದೃಶ್ಯವಾಗುವುದೋ ಅದೇ ನಮಗೆ ಸನ್ಯಾಸವಾದಂತಹ ಸ್ಥಳವೆಂದು ತಿಳಿ. ಅಲ್ಲೇ ಒಂದು ಗುರುತನ್ನ ಸ್ಥಾಪಿಸು. ಮುಂದೆ ಅಲ್ಲಿ ನಮ್ಮ ಬೃಂದಾವನ ಪ್ರತಿಷ್ಠಾಪಿಸಲ್ಪಟ್ಟು ನಾವು ಅಲ್ಲಿ ಭಕ್ತ ಜನರನ್ನ ಪೂರೈಸುತ್ತೇವು ಎಂದು ಅಪ್ಪಣೆ ಮಾಡಿ ಕಣ್ಮರೆಯಾಗ್ತಾರೆ ನಮ್ಮ ಗುರು ಸಾರ್ವಭೌಮ ಶ್ರೀರಾಯರು. ಮರುದಿನ ಬೆಳಗ್ಗೆ ಸ್ವಪ್ನ ವಿಚಾರವನ್ನ ಸ್ಮರಿಸಿ ಮಹಾರಾಜರು ಆನಂದ ಭರಿತನಾಗಿ ಮನದಲ್ಲೇ ಗುರುಗಳಿಗೆ ನಮಿಸಿ ಆತ್ಮೀಯರನ್ನ ಸೈನಿಕರನ್ನೇ ಅಶ್ವವನ್ನೇರಿ ಹೊರಡುತ್ತಾರೆ. ಆಗ ತಂಜಾವೂರಿನ ಕೊನೆಯ ಭಾಗಕ್ಕೆ ಅವರು ಬಂದಾಗ ಅಲ್ಲೊಂದು ವಿಸ್ಮಯ ಜರುಗುತ್ತೆ. ಏನಾಶ್ಚರ್ಯ, ಕಾವೇರಿ ನದಿ ಕಡೆಯವರೆಗೆ ಒಂದು ಅಡ್ಡದಾರಿಯಲ್ಲಿ ಕಲ್ಲು ಮುಳ್ಳು ಮಣ್ಣಿನ ರಸ್ತೆಯ ಮಧ್ಯ ಭಾಗದಲ್ಲಿ ಎಡಬಿಚ್ಚಿ ಆಡುತ್ತಿರುವಂತಹ ಒಂದು ಘಟಸರ್ಪ ಅವನ ದೃಷ್ಟಿಗೆ ಗೋಚರಿಸುತ್ತೆ. ಗುರುಗಳ ಸ್ವಪ್ನವನದಲ್ಲಿ ಹೇಳಿದಂತೆ ಸರ್ಪವು ಕಂಡ ರಾಜ ಆಶ್ಚರ್ಯಚಕಿತನಾಗ್ತಾನೆ.
ಆ ಸರ್ಪವು ರಾಜನತ್ತ ತಿರುಗಿ ತನ್ನನ್ನ ಅನುಸರಿಸುವಂತೆ ಸೂಚಿಸಿದರು ಎಂಬಂತೆ ಒಮ್ಮೆ ಎಡೆಯಾಡಿಸಿ ಆ ದಾರಿಯಲ್ಲಿ ಸರಸರನೆ ಮುಂದುವರಿಯುತ್ತೆ. ರಾಜನು ಅದನ್ನ ಅನುಸರಿಸಿ ಹೊರಡುತ್ತಾನೆ. ಸ್ವಲ್ಪ ದೂರ ಹೋದ ಮೇಲೆ ಹರಿಯುತ್ತಿರುವಂತಹ ಕಾವೇರಿ ಒಂದೆರಡು ಭಗ್ನಾವಶೇಷವಾದಂತಹ ಮಂಟಪಗಳು ಅವನಿಗೆ ಕಂಡು ಬಂದಿದೆ. ಒಂದು ಕಡೆ ಕಾವೇರಿ ನದಿ, ಇಂದು ಮತ್ತೊಂದು ಕಡೆ ಭಗ್ನಾವಶೇಷವಾದಂತಹ ಮಂಟಪಗಳು ಅವನ ಕಣ್ಣಿಗೆ ಬೀಳುತ್ತೆ. ಆ ಸರ್ಪವು ಮಂಟಪದವನ್ನ ದಾಟಿ ಒಂದು ಬಯಲು ಪ್ರದೇಶದಲ್ಲಿ ಸುರಳಿಸುತ್ತಾ ಕುಳಿತು ಎಡೆಯಾಡಿಸಿ ಆ ರಾಜನು ನೋಡುತ್ತಿರುವಂತೆಯೇ ಆ ಅದೃಶ್ಯವಾಗುತ್ತಂತೆ ಆ ಸರ್ಪ. ಕೂಡಲೇ ರಾಜನು ಕುದುರೆಯನ್ನ ಇಳಿದು ಸರ್ಪವು ಕುಳಿತೆಡೆಗೆ ಧಾವಿಸಿ ಸಾಷ್ಟಾಂಗವೆರಗಿ, ಮಹಾತ್ಮ ಗುರು ಸಾರ್ವಭೌಮ ರಾಘವೇಂದ್ರ, ನಿಮ್ಮ ದರ್ಶನದಿಂದ ನಾನು ಪಾವನನಾದೆ ಎಂದು ಭಕ್ತಿ ಪುಳುಕಿನ ಪ್ರಾರ್ಥಿಸುತ್ತಾನೆ. ಆಗ ರಾಜ ತನ್ನ ಜೊತೆ ಬಂದವರಿಗೆ ಸ್ವಪ್ನ ವಿಚಾರವನ್ನ ಹೇಳಿ ಗುರುಗಳನ್ನ ಕೊಂಡಾಡಿ ಸರ್ಪವು ಅದೃಶ್ಯವಾದಂತಹ ಸ್ಥಳದಲ್ಲಿ ಒಂದು ಶಿಲೆಯನ್ನ ಭೂಸ್ಥಾಪನೆ ಮಾಡಿಸಿ ಅರಮನೆಗೆ ಮರಳುತ್ತಾನೆ. ಮತ್ತೆ ಆ ಒಂದು ವಾರದಲ್ಲೇ ನಾಯಕನು ಬಂದು 3 ಹೆಡೆಯ ಶೇಷಾಸನವನ್ನ ನಿರ್ಮಾಣ ಮಾಡಿಸಿ ತಾನು ಗುರುತಾಗಿಸಿ ಇಟ್ಟ ಶಿಲೆಯ ಮೇಲೆ ವೈದಿಕ ವಿಧಿಪೂರ್ವಕವಾಗಿ ಶೇಷಾಸನವನ್ನ ಸ್ಥಾಪಿಸಿ ಪೂಜೆ ಮಾಡಿಸುವುದಲ್ಲದೆ ಅವನು ಜೀವಿತಾವಧಿಯವರೆಗೂ ಕೂಡ ಪ್ರತಿ ಗುರುವಾರ ಆ ಶೇಷಾಸನಕ್ಕೆ ಪೂಜಾರಾಧನೆಯನ್ನು ನೆರವೇರಿಸುತ್ತಾ ಬರ್ತಾನೆ. ಕೆಲವು ವರ್ಷಗಳ ನಂತರ ಮಹಾರಾಜ ದಿವಂಗತನಾದ ಮೇಲೆ ತಂಜಾವೂರು ರಾಜ್ಯದಲ್ಲಿ ನಾಯಕ ಮನೆತನದ ಆಡಳಿತವು ಕೊನೆಗೊಂಡು ಶಿವಾಜಿ ಮಹಾರಾಜರ ವಂಶಿಕರಾದಂತಹ ಮಹಾರಾಷ್ಟ್ರೀಯರ ಆಡಳಿತ ಪ್ರಾರಂಭವಾಗುತ್ತೆ. ತಂಜಾವೂರಿನ ರಾಜ ಶಹಾಜಿ ಮಹಾರಾಜರಿಗೆ ಗುರುಗಳಾಗಿದ್ದು ಕುಂಭಕೋಣದಲ್ಲಿ ವಾಸಿಸಿದಂತಹ ಗುರುರಾಜರ ದಿವ್ಯ ಪೀಠಾಧಿಪತಿಯಾದಂತಹ ಶ್ರೀ ಸುಮತೀಂದ್ರ ತೀರ್ಥರು ತಂಜಾವೂರಿನಲ್ಲಿ ಸ್ಥಾಪಿತವಾದಂತಹ ಶೇಷಾಸನದ ಇತಿಹಾಸವನ್ನರಿತು ಶ್ರೀ ಗುರುರಾಜರ ಅಪ್ಪಣೆಯಂತೆ ತಂಜಾವೂರಿಗೆ ಬಂದು ಶಹಾಜಿ ಮಹಾರಾಜರಿಂದ ಮಾನಿತರಾಗಿ ಶೇಷಾಸನವಿದ್ದಲ್ಲಿ ಬಂದು ಸುಮೂರ್ತದಲ್ಲಿ ಶೇಷಾಸನದ ಮೇಲೆ ಶ್ರೀ ಗುರುರಾಜರ ಬೃಂದಾವನವನ್ನು ಪ್ರತಿಷ್ಠಾಪಿಸಿ ಪೂಜಾರಾಧನೆಯನ್ನ ನೆರವೇರುವಂತೆ ವ್ಯವಸ್ಥೆಯನ್ನ ಮಾಡುತ್ತಾರೆ. ಹೀಗೆ ಗುರುರಾಜರು ಸನ್ಯಾಸವನ್ನ ಸ್ವೀಕರಿಸಿದಂತಹ ಪವಿತ್ರ ಸ್ಥಳದಲ್ಲಿ ಶ್ರೀ ಗುರುರಾಯರ ಬೃಂದಾವನ ಪ್ರತಿಷ್ಠೆಯಾಗಿ ಅಲ್ಲಿ ಅನೇಕ ಮಹಿಮೆಗಳು ಜರುಗಿ ಸಾವಿರಾರು ಜನ ರಾಯರ ಸೇವೆ ಮಾಡಿ ಅನುಗ್ರಹಿತರಾಗಿದ್ದಾರೆ. ಇಂದಿಗೂ ಅಲ್ಲಿ ಸೇವಾದಿಗಳನ್ನೆಸಗಿ ನೂರಾರು ಜನ ಭಕ್ತರು ಶ್ರೀರಾಯರ ಅನುಗ್ರಹದಿಂದ ತಮ್ಮ ಇಷ್ಟಾರ್ಥಗಳನ್ನ ಪಡೆಯುತ್ತಿದ್ದಾರೆ. ಶ್ರೀ ಗುರುರಾಜರು ಸನ್ಯಾಸ ಸ್ವೀಕರಿಸಿದಂತಹ ಪರಮ ಪವಿತ್ರವಾದಂತಹ ಶೇಷಾಸನದಿಂದ ಕೂಡಿರುವಂತಹ ಐತಿಹಾಸಿಕ ಪವಿತ್ರ ಹೊಂದಿರುವಂತಹ ಶ್ರೀ ಗುರುರಾಜರ ಬೃಂದಾವನ ದರ್ಶನ ಮಾಡಿದವರೇ ಧನ್ಯರು. ಇಲ್ಲಿ ಎಲ್ಲಾ ಕಡೆ ನಾವು ಕೂರ್ಮಾಸನದ ಮೇಲಿರುವಂತಹ ಬೃಂದಾವನನ್ನ ನೋಡಿದ್ದೇವೆ. ವಿಶ್ವದಲ್ಲಿ ಏಕೈಕವಾಗಿ ನಾವು ಅಲ್ಲಿ ಶೇಷಾಸನದ ಮೇಲೆ ರಾಯರ ಬೃಂದಾವನ ಕಂಡು ಬರುವುದು ಅಲ್ಲೊಂದೇ ಸ್ಥಳದಲ್ಲಿ. ಅದುವೇ ರಾಯರು ಸ್ವತಃ ಸನ್ಯಾಸ ದೀಕ್ಷೆಯನ್ನ ಶ್ರೀ ರಾಘವೇಂದ್ರ ತೀರ್ಥರು ಎಂಬ ನಾಮಾಂಕಿತವಾದಂತಹ ಸ್ಥಳವೇ ಆ ತಂಜಾವೂರಿನ ಈ ಒಂದು ಶೇಷಾಸನವಿರುವಂತಹ ಬೃಂದಾವನದ ಸ್ಥಳ. ಎಲ್ಲರೂ ತಮ್ಮ ಜೀವಿತಾವಧಿಯಲ್ಲಿ ಒಂದು ಬಾರಿಯಾದರೂ ರಾಯರ ಭಕ್ತರು ನೀವು ಅಲ್ಲಿ ಒಂದು ಹೋಗಿ ನೋಡಬಹುದು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.